ಓಕೆ. ಏನಾರ ಮಾತಾಡೋದಿದೆಯಾ, ಕೇಳೋದಿದೆಯಾ? ಇವತ್ತು ಕುಂಬಳಕಾಯಿ ಲಾಸ್ಟ್. ಇವತ್ತು ಆ್ಯಕ್ಚುಲಿ ಎಲ್ಲ ಮುಗಿದೋಗಿದೆ ಕೆಲಸ, ಎಲ್ಲ ರೀರೆಕಾರ್ಡಿಂಗು ಎಲ್ಲ ಆಲ್ಮೋಸ್ಟ್ ಎಂಡಲ್ಲಿದ್ದೀನಿ. ಇವತ್ತೇನು ಅಂದರೆ ಕೊನೆ ದಿವಸ ಅಂತ ಇಟ್ಕೊಂಡಿದ್ವಿ ಇದನ್ನು. ಇವತ್ತು ಆ ಕುಂಬಳಕಾಯಿ ಹೊಡೆದು ಈ ಸೀನ್ನ ಜಾಯಿನ್ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಆಗಿದೆ ಆಲ್ರೆಡಿ. ತಮಗೆ ಗೊತ್ತಿರೋಂಗೆ ಸಾಂಗ್ಸ್ ಎಲ್ಲ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ಇದೆ. ಇನ್ನೂ ಒಂದು 2-3 ಸಾಂಗ್ ಬಿಡೋ ಸಾಧ್ಯತೆ ಇದೆ. ಇನ್ನೊಂದು ಲೋಕಲ್ ಸಾಂಗ್ ಒಂದು ರೆಡಿ ಮಾಡಿದ್ದೀವಿ, ಬರ್ತೀವಿ, ಆದಷ್ಟು ಜಲ್ದಿ ಬರ್ತೀವಿ. ಈಗ ದೀಪಾವಳಿಲಿ ಸಿನಿಮಾನ ಪ್ಲಾನ್ ಮಾಡಿದ್ರಿ ಸರ್. ಸೊ ತಡ ಏನಕ್ಕಾಯ್ತು, ಮುಂದೆ ಏನು ಬಂತು? ಅಲ್ಲ, ಈಗ ಒಂದೊಂದ್ಸರಿ ಚಂದ್ರಗ್ರಹಣ ಬಿಡಬೇಕು, ನಾವೇನು ಮಾಡೋಣ? ಸರ್ ಇದು ಎಲ್ಲರ ಮೇಲೂ ಸೆಂಟಿಮೆಂಟ್ ಇದೆ, ನಿಮ್ಮ ಮೇಲೂ ಸೆಂಟಿಮೆಂಟ್ ಇದೆ. ದಯವಿಟ್ಟು ತಾವು ನಿಂತು ಒಂದು ಸಾಥ್ ಕೊಡಿ ಅಂತ ಅಷ್ಟೇ. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಈಗ ಯಾರೋ ಅಭಿಮಾನಿ ಒಬ್ಬ ಬಂದು ಡೆಂಕಿ ಸಿನಿಮಾದ ಟಿಕೆಟ್ ಕೊಡೋ ಟೈಮಲ್ಲಿ ಮೊದಲು ಕಾಟೇರಿಗೆ ಸಪೋರ್ಟ್ ಮಾಡೋಣ ಅಂತ ನೀವು ಹೇಳಿದ್ದು ಸರ್. ಯಾವುದು ಈಗ ಡೆಂಕಿ ಸಿನಿಮಾ ಬಗ್ಗೆ ಒಂದು ನಾವು ಫ್ಯಾನ್ ಅಸೋಸಿಯೇಷನಿಂದ ಬಂದಿದ್ದೀವಿ. ದಯವಿಟ್ಟು ಆ ಟಿಕೆಟ್ ತೊಗೊಳ್ಳಿ, ಶೋಗೆ ಬನ್ನಿ ಅಂದ್ರಪ್ಪ. ದಯವಿಟ್ಟು ಬೇಡ. ನಮ್ಮದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಕಾಟೇರ ಆಗ್ತಾ ಇದೆ, ಸಲಾರ್ ನಮ್ಮ ಕನ್ನಡದವರೇ ಮಾಡಿರೋದು, ಅದು ದೊಡ್ಡ ಮಟ್ಟದ ಸಿನಿಮಾ. ಶಾರುಖ್ ಖಾನ್ ಅವರು ಮಾಡಿರೋ ಡೆಂಕಿ ಕೂಡ ಬರ್ತಾ ಇದೆ. ಫಸ್ಟ್ ಪ್ರಿಫರೆನ್ಸ್ ನಮ್ಮ ಕನ್ನಡಕ್ಕೆ ಕೊಡ್ತೀವಿ. ಕಾಟೇರ ಇದೆ, ನಮ್ಮ ಕನ್ನಡದವರೇ ಮಾಡಿರುವಂಥ ಸಲಾರ್ ಇದೆ. ಅಷ್ಟನ್ನು ಹೇಳಿ ಕಳಿಸಿದೆ ಅವ್ರಿಗೆ ಅಷ್ಟೇ. ಟಿಕೆಟ್ ವಾಪಸ್ ಕೊಟ್ಟೆ, ನಾನು ನೋಡ್ತೀನಿ ಸರ್. ನಾನು ಕೂಡ ಅವ್ರ ದೊಡ್ಡ ಅಭಿಮಾನಿ. ಸಿನಿಮಾ ಅಂದಾಗ ನಾವೆಲ್ಲ ನೋಡ್ತೀವಿ, ನಮಗಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ಈಗ ನಮ್ಮದು ಅಂತ ಬಂದಾಗ ಅದು ನಮ್ಮದು ಅಷ್ಟೇ. ರಿಲೀಸ್ ಪ್ಲಾನ್ ಯಾವಾಗ ಅಂತ ಏನಾದರೂ ಆದಷ್ಟು ಜಲ್ದಿ ತಿಳಿಸ್ತೀವಿ ಬ್ರದರ್, ಆದಷ್ಟು ಜಲ್ದಿ ತಿಳಿಸ್ತೀವಿ. ನಾವು ಕೂಡ ಕಾಯ್ತಾ ಇದ್ದೀವಪ್ಪ ಜಲ್ದಿ ಹೊರಗಡೆ ಬಿಡಬೇಕು ಅಂತ. ಅವತ್ತು ದಿವಸ ನಾನು ತುಂಬ ಹಿಂಗೆ ಮಾತಾಡ್ತೀನಿ ನಿಮ್ಮ ಹತ್ರ, 100% ಮಾತಾಡ್ತೀನಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಲೈಕ್ ನನಗೆ ನಿಮ್ಮ ಬಗ್ಗೆ ಭಾರಿ ರೆಸ್ಪೆಕ್ಟ್ ಇದೆ ಎಲ್ಲ ವಿಷಯದಲ್ಲೂ. ಥ್ಯಾಂಕ್ ಯು ವೆರಿ ಮಚ್.